ಜಿಂಕಿ ಹೊಡೆದು ಗಾಡಿ ನಿಂದಿರ್ಸಿದ್ರು ಟಮ್ನ ಹೊಡೆದ್ರು ಹೋಗೋರ್ಗ ದಾಟ್ತು ಒಂದು ಹಂದಿ ರೈಲ್ವೆ ಓಡಾಡ್ತದ್ದು ಮಾಸಪಲ್ಲಿ ದೇಶಮುಖ್ ಸೆಕಂಡ್ ಅಂತ ನನಗೆ ಚಂದ್ರಶೇಖರ್ ರೆಡ್ಡಿ ದೇಶಮುಖ ಅನ್ನಂಗಿಲ್ಲ ಅಪ್ ಟ್ರೈಕರ್ ಅಂತ ಹೇಳಿ ಅಪ್ ತಿರುವತ್ತು ಇರ್ತವಲ್ಲ ಕೊಟ್ಟರು ರನ್ನಿಂಗ್ ಶರ್ಟ್ ಹೊಡೆದ ಬಿತ್ತು ಗಾಡಿ ಹಾಕಿದ್ರು ಡಬ್ಬೆ ಹಾಕಿದ್ರು ತಾಂಡೋರಿಗೆ ಅವರು ಪ್ಲಾಂಡೆ ದೇಸಾಯಿ ಅಂತ ಹೇಳಿ ವೆಸ್ಟ್ ಕಾಂಗ್ರೆಸ್ ಪೊಲೀಸ್ आपको शर्म छोड़ देते अंदर इंजन डब्बी तक शर्म बिट्ರು ಇಲ್ಲಿ दास मास्टर अंतिद्ದ हम 3 महीने रहते 3 ತಿಂಗಳು ಶರ್ಮ್ ಇದೆ ಮನೆ ಆ ಗಾಡಿ ಹೋಗ್ಬೇಕು ಬರ್ಬೇಕು ಗಾಡಿ ಹೋಗ್ಬೇಕು ಅವ್ರ ಬಳಿ ತಿರುವತ್ತು ಕಾರ್ಟೂನ್ಸ್ ಬಾಕ್ಸ್ಗಳು ಕ್ಯಾಪ್ಚರ್ ಮಾಡಿದ್ವು ಮಾಡುವಂತ ಮನೆ ಲೆಕ್ಕನೇ ಇಲ್ಲ ಅದು ಪ್ರಾಕ್ಟೀಸ್ ಆಮೇಲೆ ರಾಮಚಂದ್ರ ರೆಡ್ಡಿ ಎಕ್ಸ್ಪರ್ಟ್ ಆತ ಟೋಟಲ್ ಹೊಡೆದವು 49 ಟೈಗರ್ಸ್ ರಾಮಚಂದ್ರ ರೆಡ್ಡಿ 19 टाइगर के नाथ ज्वाइन था बिल्कुल फैमिली यार केळ ಹೊಡಿದಾಗ ಮನೆ ಹೊಡಿಬೇಕು ಕೂತ್ಕೊಂಡಾಗತ್ತ ಫಾರೆಸ್ಟ್ ಕಾಂಟ್ರಾಕ್ಟರ್ ಮಾಡ್ತಿದ್ದ ನಾವು ಫಸ್ಟ್ ಪೈಲಾ ಟೈಗರ್ ಬೆಸ್ಟ್ ಇದ್ದಾಗ ಹಾಕೊಂಬರ್ತಾರಲ್ಲ ನನಗೇನು ಮಾಡಿದರು ಒಂದು ಮಾವಿನ ಮೇಲೆ ಕೂರಿಸಿದ್ರು ಗುಲ್ಶನ್ನಂದ ಬುಕ್ ಓದ್ತಾರೆ ನಾವೆಲ್ಸ್ ಓದ್ಕೋತ ಮಫ್ಲರ್ ಗಾಡಿ ಟೈಗರ್ ಬಿಸಿಲು ಮಾಡಿದ ಗಿಡ್ತಾಳೆ ಕೂತಿತ್ತು ಅವು ಗಿಟ್ಟು ಕೊಟ್ಟನಾಯ್ತು ಡ್ರಾಪ್ ಆಯ್ತು ಇವತ್ತು ಧೈರ್ಯ ಆಗಿರಲಿಲ್ಲ ಮತ್ತೆ ಏನೋ ಮಾಡ್ತಾನೆ ಮತ್ತೆ ಇಟ್ಕೊಂಡು ಸತ್ತೋಯ್ತು ಅಲ್ಲಿಂದ ಹಾಕ ಮುಗೀತು अरे मैं शेयर मारा ಅಂತ ಫಸ್ಟ್ ಆಗಿರೋದು ಅಲ್ಲಿ ಅಂತ ಅವಾಗ ಬ್ಲಾಕ್ ಓಪನ್ ಇರ್ತಿದ್ದು 500 ರೂಪೀಸ್ ಕೊಟ್ಟರು ಒಂದು ಟೈಗರ್ ಒಂದು ಸ್ಲೋತ್ ಬೇರ್ ಒಂದು ಪ್ಯಾಂಥರ್ ಪರ್ಮಿಷನ್ ಪೊಲೀಸ್ ಸ್ಟೇಷನ್ ಇಟ್ಕೊಂಡು ಈ ಟೆಂಪರೇಚರ್ ಒಣ ಹುದುಲು ಅಲ್ಲಿ ಟೈಗರ್ ಬಸ್ಸಿಂದ ಕಂಪಲ್ಸರಿ ಇರ್ತಾವೆ ಒಂದು ವೀಕ್ದೊಳಗ 7 ಟೈಗರ್ಸ್ ಹೊಡೆದಿವಿ ಒಂದು ಮಂತ್ನಾಗ ಅದೇ ಜಾಗದಾಗ ಟೋಟಲ್ ಇಯರ್ದಾಗ 10 ಅದೇ ಜಾಗದಾಗ ಆದ್ಮೇಲೆ ಇದು ಮನ್ಸೂರ್ಲಿ ಅಂತೇಳಿ ಹೈದರಾಬಾದ್ ಕನ್ಸ್ಟ್ರಕ್ಷನ್ ಕಂಪನಿ ಜನರಲ್ ಮ್ಯಾನೇಜರ್ ಇದ್ದ ಅವ ಕಿಂಗ್ ಕೊಟ್ಟಿದ್ರು ಟ್ರಸ್ಟಿ ಈ ಮಲ್ಕಟ್ ಬ್ರಿಡ್ಜ್ ಅವನೇ ಮಾಡ್ಯಾನ ಅವಾಗ ಫ್ರೆಂಡ್ ಕಿಂಗ್ ಕೋಟಿ ಎಂಬ ಗಾಡಿ ಬಂತು ಬಂದ शेखर साहब आप ही आएंगे ಅಂತ ಕೇಳಿದ मालकिन बुला रहे हैं ऐसे करते हो मालकिन मेरे को एक नहीं साहब शेखर साहब आप ही नहीं आपको मालकिन बुला और ಹೋಗಬೇಕಾದ್ರೆ ಪ್ಯಾಂಟ್ ಬೂಶರ್ಟ್ ನಡೆಯಂಗಿಲ್ಲ ಶೇರ್ವಾನಿ ಬೇಕು ಶೇರ್ವಾನಿ ತರಬೇಕು ಮತ್ತೆ ನಿಜಾಮ ಫೋನ್ ಮಾಡ್ದ ಅವನು ಯಾವುದೋ ಒಂದು ಶೇರ್ವಾನಿ ಕಳ್ಸಿಕೊಟ್ಟ ಆ ಶೇರ್ವಾನಿ ಹಾಕೊಂಡು ನಾ ಬರ್ತೇನೆ ಅಂತ ಹೇಳಿದ ಮತ್ತೆ ಬರ್ತೀನಿ ಕರೆಕ್ಟ್ ತಾಸೆ ಮತ ಬಂದ ಅಲ್ಲಿ ಹೋದೆವು ವೆಂಕೋಟಾಗ ಅಲ್ ಹಸಲ್ ಮಗಳು ಶಹಜಾದಿ ಪಾಷಾ व्हाइट गाउन हाकಳ चारमीनार सिगरेट मंसूर अली ये वही बच्चा है जिसकी आप तारीफ कर रहे थे जवान क्या नाम है बेटे ಅಲ್ಲಿ ಹರ್ಷಿ ಸಲ ಮಾಡಬೇಕು ಮತ್ತು ಹಿಂಗಿರಬೇಕು ಹಂಗೆ ಹಿಂಗೆ ತಿರುಗಿ ಬರಬಾರ್ದು ವಾಪಸ್ ರಿವರ್ಸ್ ಇವೆಲ್ಲ ಅದು
क्या नाम है बेटा अंदर अष्ट ಅವ್ರ ತಾಯಿ ಬಂದವಳು खालिद बेगम 20 लिखा हेंडती ये मेरी माँ है। हैदराबाद के बदमाशों ने शेर मान के लगाते बल्कि कई लाख रुपए छीन लिए। शेर ने बताए मंसूर साहब आपकी तारीफ की हैं, 5 दिन के अंदर मेरे को शेर होना और बेले व्यक्ति ನಂದು ಈಗ ಅನ್ಬೋದು ನೋಡು ಓಕೇಶಿ ಅಂತೇಳಿ ಅದು ಬಿಲೋ ಡಿಗ್ನಿಟಿ ಅನ್ನಿಸ್ತದ. ಹೌದ್ರಿ. ರಿಕ್ವೆಸ್ಟ್ ಐ ಟ್ರೈ ಟು ಒಂದು ಸೀಸನ್ ಚಾಂದಾದಾಗ ಚಂದ್ರಪುರ್ 3 ಬ್ಲಾಕ್ ಚಂದಾಗ ಹೋದವು. ನಾನು ನಿಜಾಮ್ ವೈಶಾಲಿ ಇದ್ದಾಳೆ, ವೈಶಾಲಿ ಕಾಸರವಳ್ಳಿ ಇಲ್ಲೇ ಇದ್ದಳು. ನಾನು ಬರ್ತೀನಿ ಮಾಮ ಅಂದವಳು, ನಡೆ ಅಂತ ಆಕೆ ಕರ್ನೋದ. ಹೋಗಿ ಹುಲಿ ಗಾರ ಆದಗಳಿಗೆ, ಗಾರ ಅಂದರೆ ಕೋಣ ಕಟ್ಟಿ ತಿಂತದ, ಅದೇ ಗಾರ ಆದ. ನಾವು ಟೆಲಿಗ್ರಾಮ್ ಹೊಡಿತೀವಿ ಬರ್ರಿ ಅಂತ ಹೋದೆವು. ಹೋದ್ಮೇಲೆ ಕೋಣ ಖರೀದಿ ಮಾಡಿದೆವು, ಕಟ್ಟಿದೆವು. ರಾತ್ರಿ ಗಾರ ಆಯಿತು, ಟೆಲಿಗ್ರಾಮ್ ಕೊಟ್ಟೆವು. ನಾವಂದು ದಯಮಾಡಿ ಕಿಂಗ್ಕೋಟಿ ನಂಬರ್ ಗಾಡಿ ಬರಬಾರ್ದು, ಯಾಕಂದರೆ ಮತ್ತೆ ಜಮಾ ಆಗ್ತದೆ. ಮನ್ಸಲ್ಲಿ ಜೀಪ್ ಖರೀದವಂಥದ್ದು 16,000 ಒಂದು ಜೀಪ್ ಖರೀದ. ಮೊದಲು ಅವ್ರು ನೀರು ಟ್ಯಾಂಕ್ ನೀರೇ ಕುಡ್ತಾರೆ, ಎಲ್ಲಿ ಇಲ್ಲ. ಅದಾದ ಟ್ಯಾಂಕಿನ ಗಾಡಿ, ನೀರಿನ ಗಾಡಿ ಬಂತು. ಆಮೇಲೆ ಸೆಕ್ಯೂರಿಟಿ ಬಂತು, ಆಯಮ್ಮ ಬಂದವರು 4 ಬಿಡ್ಲಕ್ಕ ಮಚಾನ್ ಕಳಿದೆವು. ಹುಲಿ ಹಿಂಗ 14 ಫೀಟ್ ಜಂಪ್ ಮಾಡ್ತದೆ. ಒಂದು ಜೀಪ್ ಒಂದು ಜೀಪ್ ತಗೊಂಡ್ರೆ 14 ಫೀಟ್, ಹಿಂಗೆ ಹೈಟ್ನಾಗ 12 ಫೀಟ್ ಮಚಾನ್ ಕಟ್ಟಿದೆವು. ಮಚಾನ್ 14 ಫೀಟ್ ಮೇಲೆ ಕಟ್ಟಿ ಬಂದಳು. 4 ಬಿಡ್ಲಕ್ ನಾನು ನಿಜಾಮ್ ಮನ್ಸಲ್ಲಿ ಆಯಮ್ಮ ಹೋಟ್ಲ್ ನೋಡಿದಲ್ಲ ಕೊಡ್ತೇವೆ. ನಿದ್ದೆ ಬಂದು ನೋಡ್ತಾ ನೋಡು, ಹಿಂಗ ಜಾಸ್ತಿ ತಗೊಳ್ಳು. ಯಾಕಂದ್ರೆ ಬಿಳಿ ಜಾಸ್ತಿ ಅಂದ್ರೆ ಎಲ್ಲ ಉಳಿ ಬಂತಂದ್ರೆ ವ್ಯಾಪಾರ ಹೋಗ್ತದೆ. ಒಂದು 5 ಮಿನಿಟ್ ಆದ್ಮೇಲೆ 10 ಮಿನಿಟ್ ಅನ್ನು ಹೋಗ ಪಾಂತಾನ್ ತೆರೆದವಳು. ಒಂದು ಪರ್ಸ್ ತೆರೆದು ಕಾಜು, ಪಿಸ್ತಾ, ಬಾದಾಮ್, ನಾಬತ್ತು ಕಾಬಿಟ್ಟೆ ಅರ್ಧ ಗಂಟೆ ಆದ್ಮೇಲೆ ಈ ಕಡೆ ತೆರೆದವು. ಆಗ 10,000 ನೋಟ್, 5,000 ನೋಟು ಅವಾಗಿದ್ದು 1964ದಾಗ ಕೈಗೆ ಬಂದದ್ದು. ಎಲ್ಲೋ ಭೇಟಿ ಇರಬೇಕಂತ ನಿಮ್ದೇ ತಿಳಕತ್ತೀವಿ ನಾವು. 8 ಬೆಳತಾನ 8 ಬೆಳಕ ಕೋಣ ಬುಸ್ ಮಾಡ್ಲಾತು ನಂದ. ಹತ್ತಿನ ಮುಂದೆ ಹೊಡಿಬಾರ್ದು, ಎಲ್ಲೂ ತಿಂತಲ್ಲ, ಕಣ್ಣು ಸ್ವಲ್ಪ ಅವಾಗ ಹೊಡಿಬೇಕು. ಅದ್ರ ನೇಚರ್ ಏನದ, ಪೈಲೆ ಬಾಲ ಕಡ್ದ ಆಗ್ತದ. ಯಾಕಂದ್ರೆ ಹುಲಿಗೆ ಅದು ಬಾಲ ಎಲ್ಲಿ ಅಂತ ಡಿಸ್ಟರ್ಬ್ ಆಗ್ತದೆ ಮುಂದೆ. ಅದಕ್ಕೆ ಅದು ನೇಚರ್, ಅದು ಹುಲಿ ಹೊಡೆದಂತ ಅದು ಅದ್ಮೇಲೆ ಕೊಟ್ಲಾಯ್ತು. ಒಂದೇಟಿ ಡ್ರಾಪ್ ಆಕೆ ಹೊಡೆದವು. ಸುಮ್ಮನೆ ಎಮರ್ಜೆನ್ಸಿ ಯಾರಿಗೆ ಗೊತ್ತಂದ್ರಿ ಚೀಟಿ ಹೊಡೆದವು. ಬಂದರು, ಗಾಡಿ ಹಾಕಿದವು. ನಾವು 15 ದಿವಸ ಮನೆ ಇದ್ದು ಚಂದ ಹೊಡ್ಕೋತ ಬಚ್ಚೆ ಬಂದು ನಾನು ಹೇಳ್ತೇನೆ ರೀ, ಡಿನ್ನರ್ ರಾಯಲ್ ಡಿನ್ನರ್ ಅದನ್ನ ಅವತ್ತು ನೋಡು 62 ಟೈಮ್ ಪ್ಲೇಟ್ ಇದ್ದವು ನೋಡು, ನೆನೆಸಿದ್ರು 62 ವೆರೈಟೀಸ್. ಅದಾಗ ನಾನು ನಾನ್ ವೆಜ್ ತಗೋತೀನಿ ಇದಂತೆಲ್ಲ. ಪಿಸ್ಟರ್ಕಿ ಬಿರಿಯಾನಿ ಫಸ್ಟ್ ಕ್ಲಾಸ್, ಒಂದೊಂದು ಚಮಚ ಹಾಕಿರ್ತೀವಿ ಒಡ್ತಂಥದ್ದು. ಅಲ್ಲಿಂದ ಡ್ರಾಯಿಂಗ್ ರೂಮ್ ಬಂದೆವು. ಮೂಲ್ಯಾಗ ಮೇಡ್ ಇನ್ ಇಂಗ್ಲೆಂಡ್ ಫ್ರಿಡ್ ಬಟ್ಟಿ ಒಂದು 20 ಸ್ಥಾನ ಇದ್ದವು. ದೇಕೋ ಬೇಟೆ ನೀನು ಮನುಷ್ಯ ಬಂದೋಸಿದಾಗ ಸೂಟ್ ಹೊಲಿಸ್ಕೊಂಡಳು. ನಾಂದೆವು
ಥ್ಯಾಂಕ್ ಯು ಅಂದು ರಿಕ್ವೆಸ್ಟ್ ನನಗೆ ಈ ಊರಿನ ಬಟ್ಟೆ ತೊಳೆದ್ರೆ ಅಟಿ ಇಲ್ಲ ಅಂತ ಅವನ ಹಾಸಿಗೆ ಚಮಡಕ್ಕಾಗ್ತದೆ सूट अंदा अंदर आने आने वाले सामान देखिए मनसाले बच्चा कितना होशियार है जाओ मैसूर में बुक करो अरे उतना तैयार ತಿರ್ಕೊಂಡು ಹೋಗೋದು ಆಗಿಲ್ಲ ಆಮೇಲೆ ಎಮ್ಎಲ್ಎ ಆದ್ಮೇಲೆ ನೇರ ರಪಾಡ್ ಕೆರಿ ಮದ್ನಾ ಕೆರಿ ಮುದೋಳ್ ಕೆರಿ ಜಾಗನಪಲ್ಲಿ ಕೆರಿ ಆ ಮನೆಗೆ ಮದ್ನ ಮನೆಗೆ ಸಂತಾನ ಇಲ್ಲ ನಮ್ಮ ಬೇಬಿ ಆಕ್ಸಿಡೆಂಟ್ ಆದ್ಮೇಲೆ ಮನ್ಯಾಗ ಆ ಮನೆಗೆ ಬರಂಗಿಲ್ಲ ಅಂದರು ಯಾಕಂತ ಕೇಳಿ ಶುಗರ್ 2 ವರ್ಷ ಹೊಲ ಗುಡ್ಸ ಹಾಕೊಂಡು ಗುಡ್ಸಾಗಿಡ್ದು ಬರ್ತಿದ್ದೆವು ಮುಂದೆ ಸಿಂಗ್ ಕುಂತಲ್ಲಿ ನಂದ ನೋಡು ನೀನು ಸ್ವಲ್ಪ ಓದಿ ಬರ್ತಿದ್ದೆ ನಾನು ಬಂದಿದ್ದೆ ದೇಶ ತಿರುಗಿದ್ದೆ ಅಮ್ಮವರು ಅನ್ಎಜುಕೇಟೆಡ್ ಹೇಳಿ ಗಂಡನ ಕರ್ಕೊಂಡ್ಳು 3 ಮಂದಿ ಮಕ್ಕಳು ಕರ್ಕೊಂಡ್ಳು ದೊಡ್ಡಕ್ಕನ ಮಗನಿ ತೊಗೊಂಡ್ರು ಓದ್ಬಾರ್ದು ಲಗ್ನ ಮಾಡಿ ಅವ್ರು ಹೋದ್ರು ತಂಗಿ ನಾನು ತೊಗೊಂಡ್ರು ನಮ್ಮ ಕೆಲಸ ಅಲ್ಲಿ ಮನೆಗೆ ದುಡ್ಲಾಗ ಬಂದು ನಡಿ ಹೋಗೊಂಬಂದ ಅಲ್ಲಿಂದ ಬಂದು ನನಗೆ ಬನ್ನಿ ಪಸಂದ ಇಲ್ಲ ದೇವೇಗೌಡ ಪ್ರೈಮ್ ಮಿನಿಸ್ಟರ್ ಇದ್ದ ದಿಲ್ಲಿವಾದ ಏನು ಗುರು ಅಂತಾನ ನನಗೆ ಯಾವಾಗಿ ಏನು ಹೇಳಿ ಮತ್ತೆ ನಿನ್ಗೆ ಗೊತ್ತಿಲ್ಲ ಆ ಮನೆ ರಾಜಕೀಯ ಮಾಡಿ ಮನೆ ಅದ ಹೋಗಿ ವಿಚಾರ ಮಾಡ್ಕೊಂಡು ಬಂದ ಮತ್ತೆ ಬಂದ ಏನೇನು ಅವ್ರಿಗೆ ಏನು ಗೊತ್ತ ನಮ್ಮ ಕಷ್ಟ ಹೋಗಿ ಕೊಟ್ಬಾರ್ದು ಮತ್ತೆ ಹೋದ ಲೆಟ್ರ್ ಕೊಟ್ಟ ಬರ್ಕೊಟ್ಟು ಡೊನೇಟ್ ಬರ್ಕೊಟ್ಟ ಮೇಲೆ 6 ತಿಂಗಳಾಗ ಗೌರ್ಮೆಂಟ್ ಹೋಯ್ತು ಧರ್ಮ ಸಿಂಗ್ ಬಂದ ಆದ್ದಕ್ಕೆ ಪರ್ಸದಂಗೆ ಕಲ್ತಂಗೆ ಅಂತಂದ್ರೆ ಅವ್ನು ಗೌರ್ಮೆಂಟ್ ಹೋಯ್ತು ಲಾಸ್ಟ್ನಾಗ ಹಾಸ್ಪಿಟಲ್ಸ್ ಒಳಗೆ 90 lakhs ರೂಪಾಯಿ ಬಂದವು ಲ್ಯಾಂಡ್ ಆರ್ಮಿದವ್ರು ಬಂದರು ಬಂದಲ್ಲ ನನಗೇನು ಕೇಳ್ತೀರಿ ಕೊಡ್ತೀನಿ ಏನಕ್ಕೆ ಮಾಡ್ಕೊತಾರೆ ನನಗೆ ಗೊತ್ತಿಲ್ಲ ಅವರು ವರ್ಕೌಟ್ ಆಗಿಲ್ಲ ಡಿಸ್ಮೆಂಟಲ್ ಮಾಡಿ ಮತ್ತೆ ಕಟ್ಟೋದು 3 ಮಂದಿ ಬಂದರು 300 ಮಂದಿ ನಮಗೆ ಬೇಕಾಗಿಲ್ಲ ಮನೆ ಇದು ರಾಜಕೀಯ ಮಾಡಿ ಇಲ್ಲಿ ಹೆಣಗಳಿಗೆ ಕೊಯ್ತಾರೆ ಇಲ್ಲಿ ಹೆಣಗಳಿಗೆ ಕೊಯ್ಲಿಕ್ಕೆ ಇಲ್ಲಿ ತರಕಾರಿ ಕೊಯ್ತಾರೆ ಇಂಥ ಉಸಿರು ಇದು 15 ಮಂದಿ ಡಾಕ್ಟರ್ದು ದವಾಖಾನೆಗೆ ಕೊಟ್ಟಾರ ಯಾಕಂದರೆ ದೇವೇಗೌಡರಿಗೆ ಹೇಳಿದ ದವಾಖಾನೆ ಸ್ಯಾಂಕ್ಷನ್ ಮಾಡಿದ್ರು ಮಾకు ಬೇಕಾಗಿಲ್ಲ ಅಮೌಂಟ್ ವಾಪಸ್ ಹೋಗ್ತದೆ ಅಂತಂದ್ರೆ ಮತ್ತು 4 ಎಕರೆ ಕೊಟ್ಟು ದವಾಖಾನೆ ಮಾಡಿಸಿದ್ರು ಈ ಮನೆ ವಾಪಸ್ ಬಂತು 4 ದವಾಖಾನೆ ಇದೊಂದು ಅಡಿಗ ಹಳ್ಳಿ ಅಲ್ಲೂರು ಅನ್ನೋದು 3 ಹೈಸ್ಕೂಲ್ ಮದ್ನಾ ಎಡ್ಗ ಭೀಮನಹಳ್ಳಿ ಡಿಗ್ರಿ ಕಾಲೇಜ್ ಸಿಲ್ಕೋಟ್ ಕತೆ ಹೇಳ್ತೀನಿ ನಾ ಎಮ್ ಎಲ್ ಎ ಇರಲಿಕ್ಕೆ ಸ್ಯಾಂಕ್ಷನ್ ಆಗ್ಯದ ಬಿಲ್ಡಿಂಗ್ ಬೇಕು ಅಂತ ಆ ಬಿಲ್ಡಿಂಗ್ ಈ ಅಂತರಡ್ಡಿ ಇಲ್ಲ ಬಟ್ಗೇರಿ ಹೌದು ಆ ಬಿಲ್ಡಿಂಗ್ ಅದ ಪಾಶ್ಚಿಮ್ಯ ಅಂತಿದ್ದ ಅವಂದು ಬಿಲ್ಡಿಂಗ್ ಅದು ಅವ್ನಿಗೆ ಕರೆದ ಪಾಶ್ಚಿಮ್ಯ ತೊಗೊಂಡು ಬಿಲ್ಡಿಂಗ್ದು ಕೊಟ್ಟದು ನೀವು ಸಾಬ್ ಅದು ಹೇಳಿ ವಕೀಲರಿಗೆ ನಾನು ಎಂತಿದ್ದ ಬಂದ ಊಟ ಮಾಡಿ ಕುಂತಲ್ಲಿ आप वेंकटरमण साहब को जानती क्या क्या था कौन सा वेंकटरमण चीफ जस्टिस और तंगे मगावा मेरे मामू ने मुझे पेपर बंद बंदा वेंकटरमण प्रमोशन आगे दिल्ली सुप्रीम कोर्ट जज आगे ಹೊಂಟ ಅಂತ ಏನು ನನ್ನ ಮನಸ್ಸಿನಾಗ ಸ್ವಲ್ಪ ಒಂದು ವಕೀಲರಿಗೆ ಕಳಿಸಿದ ನೋಡಪ್ಪ ನೀವಂತೂ ನೋಡಿ
ನಾನು ಪರ್ಮಿಷನ್ ಕೊಟ್ಟರೆ ಬಾಕಿ ಏನು ಬೇಡ, ಆಗ್ತದಿಲ್ಲ ಮಾತು ಬೇರೆ ಅದ. ಹೇ ಮಾಡ್ರಿ ಅಂದ. ಆಯ್ತು ನಾನು ಬಂದು ಇಬ್ಬರಿಗೆ ವಕೀಲರು ಕೂಡ್ಗಾರ ಅಂದ. ಡಾಕ್ಟರ್ ಶಿವಾರೆಡ್ಡಿ ನಮ್ಮ ಫ್ರೆಂಡ್ ಬೇಡ. ಅವ್ನು ಕೇಳ್ದ ಯಾಕಡೆ ಬಂದೆ ಅಂತ ಕೇಳ್ದ. ಹಿಂಗೇನು ಮಾತಿನಂದ ಹಿಂಗ ಬೇರೆ ಫೋನ್ ಅಂದ. ಅರೆ ವೆಂಕಟರಾಮರಾಜ ಶುರು ಮಾಡ್ದ. ಒನ್ ಆಫ್ ಮೈ ಫ್ರೆಂಡ್ ಮಿಸ್ಟರ್ ದೇಶ್ಮುಖ್, he needs some work, please kindly do it. ನೀವು ಜಾಬ್ ಅಂದ. 9:00 ರಾತ್ರಿ ಟ್ರೈನ್ ಹೋಗ್ಯದ, ಬಸ್ ಹೋಗ್ಯಾವ, ಫ್ಲೈಟ್ ಹೋಗ್ಯದ. ನೋ 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 ಯು ಮಸ್ಟ್ ಗೋ ಟುಮಾರೋ 10 o'clock, ಯು ವಿಲ್ ಬಿ ದೇರ್. ದಿವಸ ಅಂತ ಶಿಕಾರಿ ಫ್ರೆಂಡ್ ಇದ ಪುಟ್ಟುಕೊಳ್ಳೋದಾಗ. ಅವ್ನ ಮನೆಗೆ ಹೋದ. ನಂದ ವಯಾ ಬಾಂಬೆ, ವಯಾ ಮಡ್ರಾಸ್, ವಯಾ ಡೆಲ್ಲಿ, ಬೆಂಗಳೂರು ಟಿಕೆಟ್ ಬೇಕಂತ. ರಾತ್ರಿ 11 ಟಿಕೆಟ್ ತಂದು ಕೊಟ್ಟವ. ಮುಂದೆ ಅದು ಹೋದ ಸೀದಾ ಹೈಕೋರ್ಟ್ಗೆ. ಅಲ್ಲಿ ಪೈಲೆ ರಿಜಿಸ್ಟ್ರಿಗೆ ಬಿಟ್ಟಾಗಬೇಕು. ನೀನೇನು ಮಾಡೋದ ಬಂದಿನ ತಂದ ಕಮ್ಮ. ಅವ್ರು ಬರ್ಕೊತಾ ಕೂತಿದ್ರು. ಹಿಂಗೆ ನೋಡಿದರು. ನಾ ತೆಲಿಗೆ ಸ್ವಲ್ಪ ಬಣ್ಣಾಸ್ತೀನಲ್ಲ, ಹುಡುಗ ಕಾಣಿಸ್ತಾನೆ ನೀನು ನಿನ್ಗೆ ಶಿವಾರ ಹ್ಯಾಂಗೆ ಫ್ರೆಂಡ್ ಅಂತ. ಇಸ್ ಮೈ ಫ್ಯಾಮಿಲಿ ಡಾಕ್ಟರ್. ಓ ಮಿಸ್ಟರ್ ದೇಶ್ಮುಖ್, ಇಟ್ ಈಸ್ ಟೂ ಲೇಟ್. ಐ ಆಮ್ ಒನ್ ಆಫ್ ದ ಚೇರ್ಮನ್ ಆಫ್ ದಟ್ ಪಾರ್ಟಿ ಕಮಿಟಿ. ಡೋಂಟ್ ವರಿ ಎಂಬುದಾಗ ವೇಟ್ ಇತ್ತು. 9ನೇ ಆಗಸ್ಟ್ ರಾಮಕೃಷ್ಣ ಹೆಗಡೆ ಜನ್ಮದಿನ ಎಲ್ಲ ಹೋಗಿದ್ರು ವಕೀಲ ಪೈಕಲ್ಬಂದು. ತಾದ್ಮೇಲೆ ಹುಡುಗ ಹೇಳಿದರು. ಅಮ್ಮ ಏನು ಎಲ್ಲಿ ತಿರ್ಲತ್ತಿ ವಕೀಲರು ಅಲ್ಲಿ ಬಂದಾರ, ಹೂವಿನ ಹಾರ ತಂದಾರ, ಮಿಠಾಯಿ ತಂದಾರ. ನೀವು ಹೂವಿನ ಹಾರ ಮಿಠಾಯಿ ನಾನು ಸಾಲತ್ ನಾವು ಬಣ್ಣ ಎಲ್ಲರೂ ಹೋ ಅಂತ ಎದ್ರು. ಅವ್ರು ಹೋಗ್ತಾ ಹೋಗ್ತಾರೆ ಸ್ಯಾಂಕ್ಷನ್ ಮಾಡಿ ಹೋಗ್ಯಾರ. ಮೇಜರ್ ಕೆಲಸ ಎರಡು, ಬಾಕಿ ಎಲ್ಲ ಆಗ್ತಾ ಹೋಗ್ತಾವೆ. ಈ ತಾಲೂಕಾಗ ಡಿಸ್ಟ್ರಿಕ್ಟ್ ಮಾಡೋದು ಒಂದು ಏಮ್. ಎರಡನೇದು ಡ್ಯಾಮ್ ಸರ್ವೆ ಮಾಡ್ತಿದ್ದೆ ನಾನು. 25,000 acres ನೀರಾವರಿ ಆಗ್ತದೆ. 72 kilometer ಚಾನಲ್ ಆಗ್ತದೆ. ಸೇರಮ್ದು 50%, 25% ಸಿದ್ದಾಪುರ ಏರಿಯಾ, 25% ಗುಲ್ಬರ್ಗ ಏರಿಯಾ ಪೆಂಡಿಂದ ಬಿತ್ತು. ಶರಣ್ ಪ್ರಕಾಶ್ ಬಂದ, ಅವನು ಹೇಳ್ದ. ರಾಜ್ಕುಮಾರ್ ಪಟೇಲ್ ಬಂದ, ನಾ 400 crores ತಂದೆ ಇತ್ತೀನಿ. ಎಲ್ಲವೋ ಏನೋ ಅದೊಂದು ಏನೋ ಜೀವಂತಿದ್ರೆ ಅವೆರಡು ಮಾಡಿಸ್ಬೇಕಂತ. ಇಲ್ಲಿ ವೈಶಾಲಿದ್ದಲ್ಲ ಡಾಕ್ಟರ್ ಸಿಡಿಯುಪ್ಕರ್ ಮಗಳು ಆಕೆ ಲಗ್ನ ಆಗಿತ್ತು. ಕೂಡ ಆಕೆ ಮಗಳು ಸೇರ್ತಾರೆ. ಅವ್ರ ತಂದೆ ಡೈರೆಕ್ಟರ್ ವೈಶಾಲಿ ಖಂಡಿತ. ಇಲ್ಲಿ ಅನ್ಮಿಸ್ತು ಬರೋದು ಫ್ಯಾಮಿಲಿ ಫ್ರೆಂಡ್ಸ್ ಅವರು ಚಿಡುಪ್ಕರ್. ಶ್ರೀನಾಥ್ ಅವನು ಫ್ರೆಂಡ್ ಬಂದಿದ್ದಾರೆ. ಅನಂತ್ನಾಗ್ ಇಲ್ಲಿ ಬಂದಿದ್ದ ಎಲೆಕ್ಷನ್ದಾಗ. ಫೋನ್ ಮಾಡ್ತ ಹಿಂಗೋಡ తీసుకురా. ఇంకోటి తీసుకురా. ఏం లేదు, ಏರ್ ಗನ್ ಡೈಲಿ ನಾನು 500 ಹೊಡಿತಿದ್ದೆ ಪ್ರಾಕ್ಟೀಸ್. ಆಖರಿ ಈಗ ಸಿಗರೇಟ್ ಸೇತಾರಲ್ಲ, ಈ ಸೇದ್ಕೊ ತಿಂದರು ಸಿಗರೇಟ್ ಹೊಡಿತಿದ್ದೆ. ಆಖರಿ ತಲ್ವಾರ್ ಒಂದು ಕಟ್ಟಿಗೆಗೆ ಕೆಲಸ ಮೆತ್ತಬೇಕು, ತಲ್ವಾರ್ ಇಡಬೇಕು. ಆ ತಲ್ವಾರ್ ಧಾರ್ ಮೇಲೆ ಹೊಡಬೇಕು. ಅದು ಭಾಳ ಡೇ ಆ್ಯಂಡ್ ನೈಟ್ 10 years ಇದೇ ಮಾಡಿ ನಾನು. ಇದು .22 ರೈಫಲ್. ಇದು ಸಣ್ಣ ರ್ಯಾಬಿಟ್ಸು ಅವು ಇವು ಹೊಡೆಯೋದು. ದೊಡ್ಡ ರೈಫಲ್ಗಳು ಟೈಗರ್ ಹೊಡೆಯೋವು ಬೇರೆ ಅದ. ಅವ್ರು ಹೇಳ್ತಿದ್ರು ರಾಮಚಂದ್ರ ರೆಡ್ಡಿ, ನೋಡೋದು ಸಾಯೋದು ಒಂದೇ ಸಾಧ್ಯ ಅದ.
ಅದು ಬಳಿತಂದ್ರೆ ತಪ್ಪಂಗಿಲ್ಲ, ಅದು ಗಟ್ಟಿತ್ತಂದ್ರೆ ಯಾರು ಏನು ಮಾಡೋದಿಲ್ಲ, ಅಂಜಬಾರ್ದು, ರಿಸ್ಕ್ ತಗೋಬೇಡ. ಇದು ಹೇರ್ ಗನ್. ಚರ್ಗು ಇದಕ್ಕೆ ಲೈಸೆನ್ಸ್ ಬೇಕಾಗಿಲ್ಲ, ಇದಕ್ಕೆ ಬೇಕು ಚರದ್ದು ಅಂತ. ಇದೊಂದು ಪ್ರಾಕ್ಟೀಸ್. ಕೈ ಪ್ರವೃತ್ತ ಕೈ ಬಿಡೋದಲ್ಲ. ಮೊದಲ ದೇಶಮುಖ್ ಸಾಹೇಬರು ನಾವು ಭಾಳ ದಿವಸಗಳಿಂದ ಗೆಳೆಯರು, ಆತ್ಮೀಯ ಗೆಳೆಯರು ಅಂದ್ರೆ ತಪ್ಪಲ್ಲ, ಒಂದು ರೀತಿ ಫ್ಯಾಮಿಲಿ ಮೆಂಬರ್ಸ್ ಇದ್ದಂಗೆ ಇವೆ ನಾವು. ಅವರ ಒಳ್ಳೇದು ಕೆಟ್ಟದ್ರಲ್ಲಿ ನಾನು ಭಾಗಿಯಾಗಿದ್ದೇನೆ, ನನ್ನ ಒಳ್ಳೇದು ಕೆಟ್ಟದ್ರಲ್ಲಿ ಅವರು ಕೂಡ ಭಾಗಿಯಾಗಿದ್ದಾರೆ. ಅಲ್ಲಿಂದ ಇಲ್ಲಿವರೆಗೂ ನಮ್ಮಲ್ಲಿ ಯಾವ ಫ್ರೆಂಡ್ಶಿಪ್ನಲ್ಲಿ ಯಾವ ವ್ಯತ್ಯಾಸವೂ ಬಂದಿಲ್ಲ. ಇವತ್ತಿಗೂ ಪಕ್ಷದಲ್ಲಿ ಬದಲಾವಣೆ ಆಗಿವೆ, ಇಲ್ಲ ಅಂತಿಲ್ಲ, ಆದ್ರೂ ನಮ್ಮ ವೈಯಕ್ತಿಕ ಫ್ರೆಂಡ್ಶಿಪ್ ಮಾತ್ರ ಇವತ್ತಿಗೂ ಬದಲಾವಣೆ ಆಗಿಲ್ಲ. ಅವರ ಸ್ವಭಾವ, ಅವರ ಗುಣ ನಮಗೆ ನಿಜವಾಗಿಯೂ ಅವರೊಂದಿಗೆ ದೋಸ್ತಿ ಮಾಡಿದ್ದು ಅದೇನೋ ಒಂದು ಪೂರ್ವ ಜನ್ಮದ ಪುಣ್ಯ ಅಂತಾರಲ್ಲ, ಅಂಥ ಒಂದು ಪುಣ್ಯ ಅಂತ ನಾನು ತಿಳ್ಕೊಂಡು ಇವತ್ತಿಗೂ ಅವರ ಜೊತೆಗೆ ನಾನು ಸಹಕಾರದಿಂದ ಒಳ್ಳೆಯ ಇದರಿಂದ ಇದ್ದೇನೆ. ಅವರ ಜೊತೆಗೆ ಸಾಕಷ್ಟು ರಾಜಕೀಯ ಕೂಡ ಮಾಡಿದ್ದೇನೆ. ಹಿಂದೆ ಇಲ್ಲಿ ರೈಲ್ವೆ ಟ್ರ್ಯಾಕ್ ಹಾಕಬೇಕಾಗಿತ್ತು, ನಾನು ಅವರು ಕೂಡ ಆವಾಗ PWD ಮಿನಿಸ್ಟರ್ ದೇವೇಗೌಡರು ಇದ್ದರು. ದೇವೇಗೌಡರ ಹತ್ರ ಹೋಗಿ ಈ ಬಗ್ಗೆ ಕಂಪ್ಲೇಂಟ್ ಮಾಡಿದ್ವಿ, ನೀವು ಇದನ್ನು ಸಿಟಿಯಲ್ಲಿ ಈ ರೀತಿ ಹಾಕಿದ್ರೆ ಜನರಿಗೆ ತೊಂದರೆ ಆಗ್ತದೆ. ಅವರು ಒಂದು ಮಾತು ಹೇಳಿದರು, ನೋಡಿರಿ ನೀವು ಬಂದಿರಂತೇಳಿ ನಿಮ್ಮ ಮಾತಿಗೆ ಬೆಲೆ ಕೊಟ್ಟು ಇವತ್ತು ಸ್ಟೇ ಕೊಡ್ತೀನಿ, ಆದರೆ ಒಂದು ತಿಳ್ಕೊಳ್ಳಿ, ಈ ಸ್ಟೇ ನಿಲ್ಲಂಗಿಲ್ಲ. ಅವರ ಅಪ್ರೋಚ್ ಮ್ಯಾಲಿಂತಾನೆ ಇರ್ತದೆ, ಆದರೆ ನಿಮ್ಮ ಮಾತು ನಾನು ತೆಗೆದುಹಾಕೋದ್ರೆ ಇವತ್ತೇ ಸ್ಟೇ ಕೊಡುತ್ತೆ ಅಂತ ಆ ಕಾಲಕ್ಕೆ ಸ್ಟೇ ಕೊಟ್ಟರು ಅವರು. ಯಾರು? ದೇವೇಗೌಡರು. PWD ಮಿನಿಸ್ಟರ್ ಆಗಿದ್ದರು ಅವರು, ದೇವೇಗೌಡರು ಸ್ಟೇ ಕೊಟ್ಟರು. ಇಂಥ ಅನೇಕ ಪ್ರಸಂಗಗಳಲ್ಲಿ ನಾನು ಅವರು ಕೂಡಿ ಓಡಾಡಿದ್ದೇವೆ. ಜನರಲ್ ಸೀಟ್ ಮಾಡೋಕ್ಕಲಕ್ಕ ಮೊದಲಿದು ರಿಸರ್ವ್ ಸೀಟ್ ಇತ್ತು ಸೇಡಂ ಕಾನ್ಸ್ಟಿಟ್ಯೂನ್ಸಿ. ಅವರು ನಾವು ವೀರೇಂದ್ರ ಪಾಟೀಲ್ಗೆ ಭೇಟಿಯಾಗಿ ರಿಕ್ವೆಸ್ಟ್ ಮಾಡಿದ್ವಿ, ನೋಡಿ ಸ್ವಾಮಿ ಇಷ್ಟು ದಿವಸ ಆಯಿತು ಅಂದ್ರೆ ಅವರು ಒಂದು ಮಾತು ಹೇಳಿದ್ರಿ, ಡಿಲಿಮಿಟೇಷನ್ ಟೈಮ್ ಅದ ಕಾನ್ಸ್ಟಿಟ್ಯೂನ್ಸಿದು, ಶಕ್ದರ್ ಎಂಬವ್ರು ಬರ್ತಾರೆ, ಡಿಲಿಮಿಟೇಷನ್ದೊಳಗೆ ಸಾಧ್ಯ ಆದ್ರೆ ಮಾಡ್ತೀವಿ ಎಂಬ ಮಾತು ಹೇಳಿದ್ರು, ಜನರಲ್ ಮಾಡ್ತೀವಿ ಅಂತ. ಅದೇ ಪ್ರಕಾರ ಶಕ್ದರ್ ಒಂದು ಮೀಟಿಂಗ್ ಕರೆದ್ರು. ಶಕ್ದರ್ ಮೀಟಿಂಗ್ ನಾನು ದೇಶಮುಖ್ ಸಾಹೇಬ್ ಹೋಗಿ ಅಟೆಂಡ್ ಆಗಿದ್ವಿ. ಅವ್ರು ಕೇಳಿದ್ರು ಯಾಕೆ ಮಾಡ್ಬೇಕಪ್ಪ ಅಂತ ಒಂದು ಪ್ರಶ್ನೆ ಇಟ್ಟರು. ನಾವಂದ್ರೆ ನೋಡ್ರಿ ಇಷ್ಟು ವರ್ಷ ಆಯಿತು ರಿಸರ್ವ್ ಸೀಟ್ ಇದ್ದು, ಈಗಲಾದರೂ ಜನರಲ್ ಸೀಟ್ ಮಾಡಿ ಅಂತ. ಅವರು ಒಂದು ಮಾತು ಹೇಳಿದ್ರು, ನೋಡಿರಿ ಆ ಪ್ರಕಾರ ಆಗೋದಲ್ಲ, ಜನರಲ್ ಸೀಟ್ ಆಗಬೇಕಾದ್ರೆ ಅದರ ಪ್ರಕಾರ ಜನಸಂಖ್ಯೆ ಇರಬೇಕು, ಆಗ ಮಾತ್ರ ಆಗ್ತದೆ. ಆ ದೃಷ್ಟಿಯಿಂದ ಇವತ್ತು ಡಿಲಿಮಿಟೇಷನ್ ಮಾಡ್ಲಿಕ್ಕತ್ತೀವಿ. ಆ ಡಿಲಿಮಿಟೇಷನ್ನಲ್ಲಿ ನಿಮಗೆ ಅವಶ್ಯ ಏನಂದ್ರೆ ಸೇಡಂ ಕಾನ್ಸ್ಟಿಟ್ಯೂನ್ಸಿ ಜನರಲ್ ಕಾನ್ಸ್ಟಿಟ್ಯೂನ್ಸಿ ಆಗ್ತದೆ ಅಂತೇಳಿ ಡಿಕ್ಲೇರ್ ಮಾಡಿದ್ರು ಅವರು. ಇಂಥ ಅನೇಕ ಸಂದರ್ಭಗಳು ಬಂದಿವೆ ನಮ್ಮ ಜೀವನದಲ್ಲಿ. ಅವರು ನಾವು